ಗೈಡಿಂಗ್ ಥ್ರೂ ದಿಸ್. ಯಾಕಂದ್ರೆ ಬಹಳ ಒಂದು ಭಯ ಪಟ್ಟು ಮಾಡಿದಂಥ ಒಂದು ಪಾತ್ರ ನಾನು. ಬಟ್ ಇವತ್ತು ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್, ಒಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಇದೆ. ಸಂಪದ, ಥ್ಯಾಂಕ್ ಯು ಫಾರ್ ಆಲ್ ದ ಗುಡ್ ವರ್ಡ್ಸ್. ಅವರು ಇನಿಷಿಯಲಿ ಬಂದಾಗ ನಮ್ಮ ಸಿನಿಮಾಗೆ ಅವರು ಟ್ಯಾಲೆಂಟ್, ಡೆಡಿಕೇಶನ್, ಇದೆಲ್ಲದಕ್ಕಿಂತ ಒಂದು ಸಿನ್ಸಿಯಾರಿಟಿ ಕೆಲಸದ ಬಗ್ಗೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲವೂ ಟೆಕ್ನಿಷಿಯನ್ಸ್ಗಾಗಲಿ ಆ್ಯಕ್ಟರ್ಸ್ಗಾಗಲಿ ಆ ಸಿನ್ಸಿಯಾರಿಟಿ ಬೇಕು, ಒಂದು ಡೆಡಿಕೇಶನ್. ಫಸ್ಟ್ ಡೇ ಸಿನಿಮಾ ಶೂಟಿಂಗ್ ಆದಾಗ ಹೇಗಿರ್ತೀವಿ, ಲಾಸ್ಟ್ ಡೇನೂ ಹಾಗೆ ಇದ್ರೆ ಏನೋ ನಾವು ಓಕೆ ಕರೆಕ್ಟಾಗಿ ಕಲ್ತಿದ್ದೀವಿ ಏನೋ ಅಂತ. ಆ್ಯಂಡ್ ಶಿ ಈಸ್ ಬೀನ್ ದ ಸೇಮ್. ಆ್ಯಂಡ್ ಸಾಕಷ್ಟು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸಿದೆ. ಆ್ಯಂಡ್ ಬರೀ ನಮ್ಮ ಸಿನಿಮಾ ಅಲ್ಲ, ಶುರು ಆದ್ಮೇಲೆ ಈಗ ಬೇರೆ ಭಾಷೆಗಳಲ್ಲೂ ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ. ಎಕ್ಸ್ಟ್ರೀಮ್ಲಿ ಪ್ರೌಡ್. ನೀವು ನಮ್ಮ ಕನ್ನಡ ಆಕ್ಟ್ರೆಸ್ ಆಗಿ ಅಲ್ಲೂ ಹೋಗಿ ಸೂಪರ್ ಕೆಲಸ ಮಾಡ್ತಿದ್ದೀರಾ ಅಂತ. ಮಿತ್ರ ಸರ್ ಜೊತೆ ಕೆಲಸ ಮಾಡೋದು ಸಖತ್ ಮಜಾ ಇರುತ್ತೆ. ಬರೀ ಕೆಲಸದಲ್ಲ, ಕೆಲಸ ಮುಗಿಸಿದ ಮೇಲೂ ಇಬ್ರು ಸಾಕಷ್ಟು ಮಜಾ ಮಾಡ್ತೀವಿ. ಶೂಟಿಂಗ್ ಅವ್ರು ಡೈರೆಕ್ಟ್ರು, ಶೂಟಿಂಗ್ ಆದ್ಮೇಲೆ ನಾನು ಡೈರೆಕ್ಟ್ರು. ಸೊ ಶೂಟಿಂಗ್ ಮುಗಿದ ಮೇಲೂ ಸಾಕಷ್ಟು ಮಜಾ ಮಾಡ್ತೀವಿ. ಶುಭ ಫ್ರೆಂಡ್. ಜಂಬೂ ಸವಾರಿಯಿಂದ ಇವತ್ತಿನವರೆಗೂ ನಮ್ಮ ಒಂದು ಜರ್ನಿ ಕಂಟಿನ್ಯೂ ಆಗಿದೆ. ಆ್ಯಂಡ್ ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ನಾಯಕ ನಟನ ಕೂಡ ಕೆಲಸ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ನಟನ ಉಪಯೋಗಿಸ್ಕೊಳ್ಳೋದು ಕಮ್ಮಿ ಅಂತ ನಾ ಹೇಳ್ತೀನಿ. ಇವ್ರನ್ನ ಇನ್ನೂ ಜಾಸ್ತಿ ಉಪಯೋಗಿಸ್ಕೊಳ್ಬೇಕು, ಅದರ ಜವಾಬ್ದಾರಿ ನಮ್ಮದು ಸರ್. ಆ್ಯಂಡ್ ಸಿದು, ನಾನು ಸಿದು ಅಂಕಲ್ ಅಂತ ಹೇಳ್ತೀನಿ. ಎಲ್ರಿಗೂ ಶ್ರೀಧರ್ ಅಂತ ಗೊತ್ತು, ನಾನು ಸಿದು ಅಂಕಲ್ ಅಂತೀನಿ. ಅವ್ರು ನನ್ನ ಪುಟ್ಟ ಮಗು ಅಲ್ಲ, ಹುಟ್ಟಿದಾಗಿಂದ ನನ್ನ ನೋಡಿದ್ದಾರೆ. ಹುಟ್ಟಿದಾಗ ಬಿಡಿ, ನಮ್ಮ ತಂದೆ ತಾಯಿ ಮದುವೆ ಆದಾಗ್ಲೂ ಅವ್ರು ಅಲ್ಲೇ ಇದ್ರು. ನಮ್ಮ ತಂದೆ ತಾಯಿ ಓಡೋಗಿ ಮದುವೆ ಆದಾಗಿಂದ ಅವರು ಜೊತೆಗಿದ್ದಾರೆ. ಅದಕ್ಕೆ ಅವ್ರು ಪ್ರಜ್ವಲ್ ಅವರು ಅಂದಾಗ ನಾನು ಪಟ್ಟಂತ ನೋಡಿದೆ, ಅವರು ಅಲ್ಲ ಅವನು ಅಂತ. ಸೊ ಅವ್ರು ಅಲ್ಲಿಂದ ಜೊತೆಗೆ ಬಂದಿದ್ದಾರೆ. ಆ್ಯಂಡ್ ಅವರು ಸ್ಕ್ರಿಪ್ಟ್ ಕರೆಕ್ಷನ್ಸ್ಗೆ ಸಾಕಷ್ಟು ಜನ ಅವ್ರ ಹತ್ರ ಹೋಗ್ತಾರೆ. ಆ್ಯಂಡ್ ಸಾಕಷ್ಟು ಜನ ಆ್ಯಕ್ಟಿಂಗ್ ಕಲಿತಾರೆ. ಸೊ ನಮ್ಮಪ್ಪ ಹೇಗೆ ಲೆಜೆಂಡ್ ಅನ್ಬೋದು, ಚಿದು ಅಂಕಲ್ಗೂ ಹಾಗೆ ಅನ್ಬೋದು. ಈಸ್ ಅ ಲೆಜೆಂಡ್. ರವಿ ಅಣ್ಣ ಸಾಕಷ್ಟು ಕಷ್ಟ ಕೊಟ್ಟಿದ್ದೀವಿ ನನಗೆ ಶೂಟಿಂಗ್ ಟೈಮಲ್ಲಿ, ಯಾವಾಗಲೂ ಹಿಂದೆನೇ ಇರೋರು. ಬಟ್ ಇಂಥ ಒಂದು ಅದ್ಭುತವಾದ ಒಂದು ತಂಡದ ಜೊತೆ ಇಂಥ ಒಂದು ಅದ್ಭುತವಾದ ಸಿನಿಮಾ ಬರ್ತಿದೆ ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ. ನಮ್ಮ ಕತೆ ಹೇಗಂದ್ರೆ, ಒಂದು ಕಾಮನ್ ಮ್ಯಾನ್ ಸೂಪರ್ ಹೀರೋ ಆದಾಗ ಹೇಗಿರುತ್ತೆ ಅದನ್ನ ನೀವು ನೋಡ್ಬೋದು. ನೀವು ಸೂಪರ್ ಮ್ಯಾನ್ ಆಗಿ ಸಿನಿಮಾ ನೋಡಿದ್ಮೇಲೆ ಅದಕ್ಕೆ ಮೇಲೆ ಸೂಪರ್ ಮ್ಯಾನ್ ಏನೋ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ದಟ್ಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಸೂಪರ್ ಮ್ಯಾನ್. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸೂಪರ್ ಮ್ಯಾನ್ ಆಗ್ತಾನೆ ಅಂದ್ರೆ ಅದು ಒಂದು ವಿಕ್ಟ್ರಿ ಇರುವಂತ ಒಂದು ಕತೆ. ಅದು ಖಂಡಿತವಾಗ್ಲೂ ನೀವು ಕರಾವಳಿಯಲ್ಲಿ ನೋಡ್ತೀರಾ.